ನನ್ನ ಹೆಸರು ಮಧುಸೂದನ್ ನಾಯ್ಕ್ ಅಂತ. ನನ್ನನ್ನು ಸರ್ಕಾರದವರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ಚೇರ್ಮನ್ ಅಂತ ಅಪಾಯಿಂಟ್ ಮಾಡಿದ ಮೇಲೆ ನಾನು 2 ಫೆಬ್ರವರಿ 2025ರಲ್ಲಿ ಚಾರ್ಜ್ ತಗೊಂಡು ಆ ದಿವಸದಿಂದ ನಾನು ನನ್ನ ಕಾರ್ಯಭಾರ ಮಾಡ್ತಾಯಿದ್ದೀನಿ. ನಮ್ಮ ಸಮಾಜದಲ್ಲಿ ಕಾರಣಾಂತರದಿಂದ ಹಿಂದಿನ ಕಾಲದಿಂದನೂ ಅಸಮತೆ ಬಂದಿದೆ. ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮ ಕಾನ್ಸ್ಟಿಟ್ಯೂಷನ್ ಫ್ರೇಮರ್ಸು ಅದನ್ನು ನಿವಾರಿಸಲು ಭಾಳಷ್ಟು ಡಿಬೇಟ್ ಮಾಡಿ ಆರ್ಟಿಕಲ್ 14ರಲ್ಲಿ ಏನು ಸಮಾನತೆ ಇರಬೇಕು ಅಂತ ಪ್ರಾವಿಷನ್ ಇದೆಯೋ ಅದಕ್ಕೆ ಕೆಲವು ಎಕ್ಸೆಪ್ಷನ್ಸ್ ಕೊಟ್ಟಿದ್ದಾರೆ. ಆರ್ಟಿಕಲ್ 15 ಮತ್ತು 16ರಲ್ಲಿ ಆ ಅಸಮಾನತೆಯನ್ನು ತಪ್ಪಿಸಲಿಕ್ಕೆ ಸಮಾನತೆ ಇಲ್ಲದಿದ್ದವರಿಗೆ ಸಮಾನ ಸ್ಟೇಟಸ್ಸಿಗೆ ಬರಲಿಕ್ಕೆ ಕೆಲವು ಬೆನಿಫಿಟ್ಸ್ ಕೊಡುವ ರೀತಿಯಲ್ಲಿ ರಿಸರ್ವೇಷನ್ ಪ್ರೊವೈಡ್ ಮಾಡಲಿಕ್ಕೆ ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ದಟ್ ಈಸ್ ದಿ ಪರ್ಪಟ್ ಆಫ್ ಆರ್ಟಿಕಲ್ 15 and 16. ಆ ದೃಷ್ಟಿಯಲ್ಲಿ ನಮ್ಮ ಲಾ ಮೇಕರ್ಸು, ನಮ್ಮ ಸರ್ಕಾರದ ಎಕ್ಸಿಕ್ಯೂಟಿವ್ಸು, ಲೆಜಿಸ್ಲೇಚರು ಎಲ್ಲ ಆ ಸಂದರ್ಭದಲ್ಲಿ ಲಾಗಳನ್ನು ಮಾಡಿ ಅದನ್ನು ಜನರಿಗೆ ಅನುಕೂಲ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. 1995ರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಹಿಂದುಳಿದ ವರ್ಗ ಆಯೋಗವನ್ನು ಕ್ರಿಯೇಟ್ ಮಾಡಿದರು 1995ನೇ ಆ್ಯಕ್ಟ್ ಪ್ರಕಾರ. ಆ ಆಯೋಗದ ಮುಖ್ಯವಾದ ಫಂಕ್ಷನ್ ಅಂದರೆ ಸರ್ವೆ ಮಾಡೋದು, ಜನರ ಗ್ರೀವೆನ್ಸಸ್ ಇದನ್ನು ರಿಸೀವ್ ಮಾಡಿ ಅದನ್ನು ರಿಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡೋದು. ಅದು ಬಿಟ್ಟರೆ ಸೆಕ್ಷನ್ 11ರಲ್ಲಿ ಗೌರ್ಮೆಂಟ್ನವರು ಪ್ರತಿ 10 ವರ್ಷಕ್ಕೆ ಇರುವ ಲೀಸ್ಟನ್ನು ರಿವಿಷನ್ ಮಾಡಬೇಕು ಅಂತ ಮ್ಯಾಂಡೇಟ್ ಇದೆ. ಆ ಪರಿಯಿಂದ ಪ್ರತಿ 10 ವರ್ಷಕ್ಕೆ ಆಯೋಗದವರು ಸರ್ವೆ ಮಾಡಿ ಅದರ ದತ್ತಾಂಶದ ಮೇಲೆ ಯಾವ ಚೇಂಜಸ್ ತರಬೇಕು ಈ ಪಟ್ಟಿಯಲ್ಲಿ, ಬ್ಯಾಕ್ವರ್ಡ್ ಕ್ಲಾಸಸ್ ಜನರ ಪಟ್ಟಿಯಲ್ಲಿ ಅಂತ ಅಡ್ವೈಸ್ ಮಾಡಿದ ಮೇಲೆ ಆ ಅಡ್ವೈಸ್ ಬೇಸಿಸ್ ಮೇಲೆ ಗೌರ್ಮೆಂಟ್ನವರು ಆ ಪಟ್ಟಿಯನ್ನು ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದರೆ ಅಸಮಾನತೆಯನ್ನು ನಿವಾರಿಸಲಿಕ್ಕೆ ಅತಿ ಕೆಳಮಟ್ಟದಲ್ಲಿರುವವರು ಸೋಷಿಯಲ್ ಸ್ಟೇಟಸ್ನಲ್ಲಿ ಅವರಿಗೆ ಮೇಲೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆ ಪಟ್ಟಿಯನ್ನು ಹಿಂದೆ ಮುಂದೆ ಸರಿಪಡಿಸ್ಕೊಂಡು. ಈ ಪ್ರಮೇಯ ಹಿಂದೆ ಕಾಲದಿಂದಲೂ ಭಾಳ ವರ್ಷದಿಂದ ನಡೀತಾ ಇದೆ. ಪ್ರಥಮವಾಗಿ ದೇವರಾಜ ಅರಸ್ ಅವರ ಕಾಲದಲ್ಲಿ ಇದನ್ನು ಸರಿಯಾಗಿ ಅಡ್ರೆಸ್ ಮಾಡಬೇಕಂತ ಹೇಳಿ ಹಾವನೂರು ಕಮಿಷನ್ನ ಕಾನ್ಸ್ಟಿಟ್ಯೂಟ್ ಮಾಡಿ ಅವರು ಒಂದು ರಿಪೋರ್ಟ್ ಕೊಟ್ಟ ಮೇಲೆ ಅದಕ್ಕೆ ಅನುಕೂಲ ಆಗುವ ಹಾಗೆ ಗೌರ್ಮೆಂಟ್ ಆರ್ಡರ್ ಮಾಡಿ ಸುಮಾರಷ್ಟು ಇಶ್ಯೂಗಳನ್ನು ಅಡ್ರೆಸ್ ಮಾಡಿ ಪ್ರೊವಿಷನ್ ಮಾಡಿದರು. ಅದಾದ ನಂತರ ಸೆಂಟ್ರ್ನಲ್ಲಿ ಮಂಡಲ್ ಕಮಿಷನ್ ರಿಪೋರ್ಟ್ ಬಂದವಾಗ ಭಾಳಷ್ಟು ಚರ್ಚೆ, ವಿವಾದ, ಲಿಟಿಗೇಷನು ಮತ್ತು ಪ್ರೊಟೆಸ್ಟ್ ಎಲ್ಲ ಆಯಿತು. ಆ ಕಮಿಷನ್ ರಿಪೋರ್ಟನ್ನು, ಮಂಡಲ್ ಕಮಿಷನ್ ರಿಪೋರ್ಟನ್ನು ಕ್ವೆಶ್ಚನ್ ಮಾಡಿ ಸುಮಾರು ಜನ ಸುಪ್ರೀಂ ಕೋರ್ಟಿಗೆ ಹೋದಾಗ ಆ ಮಂಡಲ್ ಕಮಿಷನ್ನಲ್ಲಿ ಏನು ರಿಕಮೆಂಡ್ ಆಗಿತ್ತು ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ನವರಿಗೆ ಇಂಥ ಬೆನಿಫಿಟ್ಸ್ ಕೊಡಬೇಕು ಅಂತ ಏನು ರಿಕಮೆಂಡ್ ಮಾಡಿದರು ಅದರ ಅಗೇನ್ಸ್ಟ್ ಏನು ಚಳುವಳಿ ಎಲ್ಲ ನಡೆದಿತ್ತು ಅದರಿಂದ ಉದ್ಭವ ಆದ ಲಿಟಿಗೇಷನ್ನ ಡಿಸೈಡ್ ಮಾಡಿ ಇಂದಿರಾ ಸಾಹ್ನಿ ಅಂತ ಒಂದು ಜಡ್ಜ್ಮೆಂಟ್ ಬಂತು. ಆ ಜಡ್ಜ್ಮೆಂಟ್ನಲ್ಲಿ ಈ ಹಿಂದುಳಿದವರಿಗೆ ಸಮಾನತೆ ಕೊಡಲಿಕ್ಕೆ, ಅವರನ್ನು ಮೇಲೆ ತರಲಿಕ್ಕೆ
ಇಂಥ ಪ್ರಾವಿಷನ್ನು ಕಾನೂನಿನಲ್ಲಿ ಅವಕಾಶ ಇದೆ, ಅದನ್ನು ಎಲ್ಲ ಸ್ಟೇಟ್ನವರು ಮಾಡಬೇಕು ಅಂತ ಹೇಳಿ ಎಲ್ಲ ಸ್ಟೇಟ್ಗಳಿಗೆ ಒಂದು ಡೈರೆಕ್ಷನ್ ಕೊಟ್ಟಿದ್ರು. ಪ್ರತಿಯೊಂದು ರಾಜ್ಯದಲ್ಲೂ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇರಬೇಕು. ಅವರು ಜನರ ಸ್ಥಿತಿಗಳನ್ನು 10 ವರ್ಷಕ್ಕೆ, ಜನ್ರೇಷನಲ್ ಗ್ಯಾಪ್ ಆಗ್ತದೆ 10 ವರ್ಷಕ್ಕೆ, ಅದನ್ನು ನೋಡಿಬಿಟ್ಟು ಗೌರ್ಮೆಂಟಿಗೆ ತಿಳಿಸಿ ಅದನ್ನು ಸರಿಪಡಿಸಬೇಕು ಅಂತ ಒಂದು ಮ್ಯಾಂಡೇಟ್ ಆಯಿತು. ಅದರ ಪ್ರಕಾರ ಸರ್ಕಾರದವರು 1995ರಲ್ಲಿ ಆ್ಯಕ್ಟನ್ನು ಮಾಡಿ ಕಮಿಷನನ್ನು ನಾಮಿನೇಟ್ ಮಾಡ್ತಾ ಇದ್ದಾರೆ, ಕಮಿಷನ್ನ ಕಾನ್ಸ್ಟಿಟ್ಯೂಟ್ ಮಾಡ್ತಾ ಇದ್ದಾರೆ. ಈ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಇದೆ. ಅದರ ಪ್ರಕಾರ ಫಸ್ಟ್ ಕಮಿಷನ್ ವಾಸ್ ರವಿವರ್ಮ ಕುಮಾರ್ಸ್ ಕಮಿಷನ್ ಅಂತ, ಕಾಮನ್ಲಿ ನೋನ್ ಆಸ್ ಕಮಿಷನ್ ಹೆಡೆಡ್ ಬೈ Ravivarma Kumar. He is the senior advocate who had surveyed and had made a report based on which the government has made an order which is prevalent as on today. 2002ನಲ್ಲಿ government order was based on the recommendation made by Ravivarma Kumar. ಅದಾದಮೇಲೆ ಸುಮಾರಷ್ಟು ಕಮಿಷನ್ಗಳು ಅದನ್ನು ರಿವ್ಯೂ ಮಾಡಿ, ಅದನ್ನು ಸರ್ವೆ ಮಾಡಿ ಭಾಳಷ್ಟು ರಿಕಮೆಂಡೇಷನ್ ಮಾಡಿದ್ದಾರೆ. ಕೆಲವು ರಿಕಮೆಂಡೇಷನ್ನ ಕನ್ಸಿಡರ್ ಮಾಡಿ ಎಕ್ಸೆಪ್ಟ್ ಮಾಡಿ ಆ ಲೀಸ್ಟನ್ನು ಮಾಡಿಫೈ ಮಾಡಿದ್ದಾರೆ, ಕೆಲವು ಹಾಗೆ ಉಳಿದಿದೆ. ಹೀಗಾಗಿ 2014-15ರಲ್ಲಿ ಹೊಸ ಸರ್ಕಾರ ಬಂದವಾಗ ಈ ವ್ಯವಸ್ಥೆ ಇನ್ನೂ ಸೈಂಟಿಫಿಕ್ ಆಗಿ ಇಫೆಕ್ಟಿವ್ ಆಗಿ ವರ್ಕೌಟ್ ಆಗಲಿಕ್ಕೆ ಸರಿಯಾದ ದತ್ತಾಂಶ ಇಲ್ಲದಿದ್ದರಿಂದ ಅದನ್ನು ಜನ್ರೇಟ್ ಮಾಡಬೇಕಂತ ಹೇಳಿ ಕಾಂತರಾಜು ಅವರ ಆಯೋಗವನ್ನು ರಚಿಸಿ ಅವರಿಗೆ ಈ ದತ್ತಾಂಶವನ್ನು ಶೇಖರಣೆ ಮಾಡಿ ಅಂತ ಡೈರೆಕ್ಷನ್ ಕೊಟ್ಟರು. ಅದರ ಪ್ರಕಾರ ಕಾಂತರಾಜು ಅವರು ಎಲ್ಲ ಸರ್ವೆ ಮಾಡಿ ಒಂದು ಸರ್ವೆ ರಿಪೋರ್ಟನ್ನು 2016-17ರಲ್ಲಿ ಕೊಟ್ಟರು. ಈ ಸರ್ವೆ ರಿಪೋರ್ಟ್ ಬೇಸಿಸ್ ಮೇಲೆ ಅವರು ಒಂದು ರಿಪೋರ್ಟನ್ನು ಮಾಡಬೇಕಾಗಿತ್ತು. ಆದರೆ ಅವರ ಟರ್ಮ್ ಮುಗಿದೋಗಿದ್ದರಿಂದ ಅದು ಅದೇ ಸ್ಥಿತಿಯಲ್ಲಿ ಉಳಿದೋಯಿತು. ಆ ರಿಪೋರ್ಟನ್ನು 2017ರಲ್ಲಿ ಮಾಡಿದ ರಿಪೋರ್ಟನ್ನು ಮುಂದೆ ಬಂದ ಯಾವ ಸರ್ಕಾರವೂ ತೆಗೆದುಕೊಂಡು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ಅದಕ್ಕೆ ರಿಪೋರ್ಟನ್ನು ಮಾಡಬೇಕಂತನೂ ಬರ್ದೇನೆ ಹಾಗೆ ಉಳ್ಕೊಂಡಿತ್ತು. ಆದರೆ ಮಧ್ಯದಲ್ಲಿ ಯಾವ ಸರ್ಕಾರ ಬಂದಿತ್ತೋ ಆ ಸರ್ಕಾರದವರಿಗೆ ಕೆಲವು ರಿಕ್ವೆಸ್ಟ್ ಬಂದಿದ್ದರಿಂದ ಕೆಲವು ಸಮುದಾಯದಿಂದ ಅವರಿಗೆ ಡೈರೆಕ್ಷನ್ ಕೊಟ್ಟು ನೀವು ಈ ವಿಷಯದ ಬಗ್ಗೆ ನಮಗೆ ಒಂದು ಇಂಟ್ರಿಮ್ ರಿಪೋರ್ಟ್ ಕೊಡಿ ಅಂತ ಹೇಳಿ ಸರ್ಕಾರದವರು ಹೇಳಿದ್ರಿಂದ ಅದಕ್ಕೆ ಸೀಮಿತವಾಗಿ ಜಯಪ್ರಕಾಶ್ ಹೆಗ್ಡೆ ಅವರು ಒಂದು ಇಂಟ್ರಿಮ್ ರಿಪೋರ್ಟ್ ಮಾಡಿದರು. ಆ ಇಂಟ್ರಿಮ್ ರಿಪೋರ್ಟಿಗೆ ಬಳಸಿದ ದತ್ತಾಂಶನೂ ಕಾಂತರಾಜ್ ಅವ್ರ ರಿಪೋರ್ಟ್ ಮೇಲೇ, ಬೇರೆ ಯಾವುದು ದತ್ತಾಂಶ ಇಲ್ಲದೆ ಯಾವುದು ರಿಪೋರ್ಟ್ ಮಾಡಲಿಕ್ಕೆ ಬರೋದಿಲ್ಲ. ಅವರು ಅದೇ ದತ್ತಾಂಶವನ್ನು ಉಪಯೋಗಿಸ್ಕೊಂಡು ಒಂದು ರಿಪೋರ್ಟ್ ಮಾಡಿದರು. ಆದರೆ ಆ ರಿಪೋರ್ಟ್ ಇಂಟ್ರಿಮ್ ರಿಪೋರ್ಟ್ ಇದ್ದಿದ್ದರಿಂದ ಅದರಲ್ಲಿ ತಾವು ಮತ್ತೆ ಫೈನಲ್ ರಿಪೋರ್ಟ್ ಮಾಡಲಿಕ್ಕೆ ಉಳಿಕೆ ಇರೋದರಿಂದ ಇಂಟ್ರಿಮ್ ರಿಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಗೌರ್ಮೆಂಟಿಗೆ ಕಳಿಸಿದವಾಗ ಗೌರ್ಮೆಂಟ್ ಅದನ್ನು ಎಕ್ಸೆಪ್ಟ್ ಮಾಡಿ ಇಂಪ್ಲಿಮೆಂಟ್ ಮಾಡಿದವಾಗ ಮತ್ತೆ ಪುನಃ ಲಿಟಿಗೇಷನ್ಸ್ ಎಲ್ಲ ಶುರುವಾಯಿತು. ಅದು ಅಲ್ಟಿಮೇಟ್ಲಿ ಸುಪ್ರೀಂ ಕೋರ್ಟಿಗೆ ಹೋದವಾಗ ಈ ರಿಪೋರ್ಟು ಸರಿಯಾಗಿಲ್ಲ ಅಂತ ಹೇಳಿ ಏನಾದರೂ ಸುಪ್ರೀಂ ಕೋರ್ಟ್ನವ್ರು ಹೇಳಿದರೆ ತೊಂದರೆ ಆಗ್ತದೆ ಅಂತ ಹೇಳಿ ಇಂಪ್ಲಿಮೆಂಟ್ ಮಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ ಅಂತ ತಿಳ್ಕೊಂಡು ಸರ್ಕಾರದವರು ತಾವು ಇದನ್ನು ಮುಂದುವರಿಸೋದಿಲ್ಲ, ನಾವು ಹಿಂದೆ ಇರೋ ಗೌರ್ಮೆಂಟ್ ಆರ್ಡರ್ ಪ್ರಕಾರನೇ ಲೀಸ್ಟನ್ನು ಆಪ್ರೇಟ್ ಮಾಡ್ತೀವಿ ಅಂತ ಅಂಡರ್ಟೇಕಿಂಗ್ ಕೊಟ್ಟರು. ಈ ದೃಷ್ಟಿಯಲ್ಲಿ ಆ ಲೀಸ್ಟು ಕನ್ಕ್ಲೂಡ್ ಆಗಿ ತೀರ್ಮಾನ ಆಗದಿದ್ದರಿಂದ ಮತ್ತು ಸರ್ಕಾರದ ಮುಂದೆ ಬಂದು ಅದನ್ನು ಕನ್ಸಿಡರ್ ಮಾಡದಿದ್ದರಿಂದ ಸೆಕ್ಷನ್ 11 ಕೆಳಗಡೆ ಅದು ಯಾವಾಗ 2014ರಲ್ಲಿ
ಜಯಪ್ರಕಾಶ್ ಹೆಗ್ಡೆಯವರ ಫೈನಲ್ ರಿಪೋರ್ಟ್ ಬಂತು. ಆವಾಗ ಈ ದತ್ತಾಂಶವನ್ನು ಉಪಯೋಗಿಸ್ಬೋದಾ ಅಥವಾ ಹೊಸ ದತ್ತಾಂಶ ಬೇಕಾಗ್ತದ ಅಂತ ಚರ್ಚೆ ಮಾಡಿ ಕ್ಯಾಬಿನೆಟ್ನವರು ಈ ಹಳೆ ದತ್ತಾಂಶದಿಂದ ಏನಾದರೂ ನಾವು ತೀರ್ಮಾನ ತಗೊಂಡ್ರೆ ಅದು ಕಾನೂನಿಗೆ ವಿರುದ್ಧವಾಗ್ತದೆ. ಅಷ್ಟರಲ್ಲಿ ಸುಪ್ರೀಂ ಕೋರ್ಟ್ನವರು ಎಂಥ ದತ್ತಾಂಶವನ್ನು ಬೇಸಿಸ್ ಮಾಡೋದಾದರೆ ಅದು ಕಂಟೆಂಪ್ರೇನಿಯಸ್ ಇರಬೇಕು, ಆ ದತ್ತಾಂಶ ರೀಸೆಂಟ್ ಒರಿಜಿನ್ ಇಲ್ದಿದ್ರೆ ಅದು ವ್ಯಾಲಿಡೇಟ್ ಆಗೋದಿಲ್ಲ ಅಂತ ಜಡ್ಜ್ಮೆಂಟ್ಸ್ ಬಂದಿತ್ತು. ಆ ಜಡ್ಜ್ಮೆಂಟ್ಸು ಮರಾಠ ಕೋಟದಲ್ಲೂ ಆಯಿತು, ಆಮೇಲೆ ನಮ್ಮ ರಾಜ್ಯದಲ್ಲಿ ಪವಿತ್ರ ಅಂತ ಒಂದು ಕೇಸ್ ಇತ್ತು, ಅದರಲ್ಲೂ ಹೇಳ್ತು. ಅವೆಲ್ಲ ಕೇಸ್ನಲ್ಲಿ ನಿಮ್ಮ ದತ್ತಾಂಶ ಶುಡ್ ಬಿ ಆಫ್ ರೀಸೆಂಟ್ ಒರಿಜಿನ್ ಅಂತ ಪ್ರೊನೌನ್ಸ್ ಆಗಿದ್ದರಿಂದ, ಅದು ಲಾ ಆಗಿದ್ದರಿಂದ ಕ್ಯಾಬಿನೆಟ್ನವರು ಆ ಹಳೆ ದತ್ತಾಂಶವನ್ನು ತಗೊಂಡು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ 2015ರಲ್ಲಿ. ಆವಾಗ ಇದಕ್ಕೆ ಹೊಸ ದತ್ತಾಂಶ ಬೇಕಾಗ್ತದೆ ಅಂತ ತೀರ್ಮಾನ ಮಾಡಿ ಹೊಸ ಸರ್ವೆ ಮಾಡಬೇಕು ಅಂತ ಹೇಳಿ ಆಯೋಗಕ್ಕೆ ಡೈರೆಕ್ಷನ್ ಕೊಟ್ಟಿದ್ದರು. ಅದರ ಪ್ರಕಾರ ನಾವು ಈ ಸರ್ವೆ ವರ್ಕನ್ನು ತಗೊಂಡಿದ್ದೀವಿ. ಈ ಸರ್ವೆ ಎಷ್ಟು ದಿವಸ ತಗಲ್ತದೆ ಅಂತ ಕೇಳಿದವಾಗ ನಾವು ಅಂದಾಜು ಒಂದು 90 ದಿವಸದಲ್ಲಿ ಮಾಡ್ಬೋದು ಅಂತ ತಿಳ್ಕೊಂಡು ಇಷ್ಟು ದಿವಸದಲ್ಲಿ ಮಾಡ್ತೀವಿ ಅಂತ ನಾವು ಸರ್ಕಾರಕ್ಕೆ ಬರೆದವಾಗ ಅವರು ಅಪ್ರೂವಲ್ ಮಾಡಿ ಮುಂದುವರಿಸಿ ಅಂತ ನಮಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಆ ಪರಿಯಿಂದ ನಾವು ಈ ಸರ್ವೆ ವರ್ಕನ್ನು ಶುರು ಮಾಡಿದ್ದೀವಿ. ನಾವು ಈ ಸರ್ವೆ ವರ್ಕನ್ನು ಶುರು ಮಾಡುವಾಗ ಯಾವುದೇ ಸರ್ವೆಗೆ ಕೆಲವು ಪ್ರೀ ರಿಕ್ವಿಸಿಟ್ಸ್ ಇರ್ತವೆ. ಮೋಸ್ಟ್ ಇಂಪಾರ್ಟೆಂಟ್ ಪ್ರೀ ರಿಕ್ವಿಸಿಟ್ ಈಸ್ ಹೌಸ್ ಲಿಸ್ಟಿಂಗ್. ಈ ಹೌಸ್ ಲಿಸ್ಟಿಂಗ್ ಇಲ್ಲದೇ ಸರ್ವೆ ಮಾಡಲಿಕ್ಕೆ ಆಗೋದಿಲ್ಲ ಸೈಂಟಿಫಿಕ್ ಆಗಿ. ಈ ಹೌಸ್ ಲಿಸ್ಟಿಂಗು ಮುಂಚೆ ಸರ್ವೆನಲ್ಲಿ ವೇರ್ ಬೇಸ್ಡ್ ಆನ್ ದಿ 2011 ಸೆನ್ಸಸ್ ಡಾಟಾ. ಆ ಸೆನ್ಸಸ್ ಡಾಟಾ ಪ್ರಕಾರ ಆ ಏರಿಯಾ ಡಿಮಾರ್ಕೇಟ್ ಮಾಡಿ ಅದನ್ನು ಈ ಬ್ಲಾಕು ಅಂತ ಹೇಳಿ ಪ್ರಚಲಿತದಲ್ಲಿದ್ದು ಅದರ ಪ್ರಕಾರ ಸರ್ವೆ ಮಾಡಿದರು. ಕಾಂತರಾಜು ಅವರ ಕಮಿಷನ್ನು ಅದೇ ಬೇಸಿಸ್ ಮೇಲೆ ಸರ್ವೆ ಮಾಡಿ ಸರ್ವೆಯನ್ನು ಕಂಪ್ಲೀಟ್ ಮಾಡಿದರು. ಬಟ್ 2011ರ ಬ್ಲಾಕು ಮತ್ತು ಅದರಲ್ಲಿ ಇರೋ ಇದು ಪಟ್ಟಿಯೆಲ್ಲ ಔಟ್ಡೇಟೆಡ್ ಆಗಿದ್ದರಿಂದ ನಾವು ಆ ಬೇಸಿಸ್ ಮೇಲೆ ಪುನಃ ಸರ್ವೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದರಿಂದ ನಾವು ಬೇರೆ ಏನು ಆಪ್ಷನ್ಸ್ ಇದೆ ಅಂತ ಎಕ್ಸಾಮಿನ್ ಮಾಡಿದವಾಗ ನಾಗಮೋಹನ್ ದಾಸ್ ಕಮಿಷನ್, ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಷನ್ ಅವರು ಮಧ್ಯಂತರದಲ್ಲಿ ಒಂದು ಸರ್ವೆ ಮಾಡಿದರು. ಆ ಸರ್ವೆ ಪೂರ್ತಿ ಸ್ಟೇಟಿಗೆ, ಬಟ್ ಅದರಲ್ಲಿ ಬರೀ SC ಕಮ್ಯುನಿಟಿಯಲ್ಲಿ ಏನು ನ್ಯೂನತೆಗಳಿದ್ದಾವೆ, ಅದರಲ್ಲಿ ಏನು ಇಂಟರ್ನಲ್ ರಿಸರ್ವೇಷನ್ ಮಾಡಬೇಕು ಅದಕ್ಕೆ ಮಾತ್ರ ಅನುಕೂಲ ಆಗುವಾಗೆ ದತ್ತಾಂಶವನ್ನು ಕಲೆಕ್ಟ್ ಮಾಡಿದರು. ಆದರೆ ಅದು ಎಲ್ಲ ಸರ್ವೆ ವಾಸ್ ಅಪ್ಲಿಕೇಬಲ್ ಟು ದಿ ಎಂಟೈರ್ ಸ್ಟೇಟ್. ಅದಕ್ಕೆ 7 ಕೋಟಿ ಜನರ ಸರ್ವೆ ಮಾಡಿದ್ರು. ದಿ ದತ್ತಾಂಶ ವೇರ್ ಲಿಮಿಟೆಡ್ ಟು ದಿ ಆಸ್ಪೆಕ್ಟ್ ರೆಲೆವೆಂಟ್ ಟು ಇಂಟರ್ನಲ್ ರಿಸರ್ವೇಷನ್ ಫಾರ್ SCs. ಇದರಿಂದ ಅವರು ಸರ್ವೆ ಮಾಡಿದವಾಗ ಅವರು ಪ್ರಚಲಿತವಿದ್ದ ವೋಟರ್ ಲಿಸ್ಟನ್ನು ತಗೊಂಡು ಅದರಲ್ಲಿ ಇರೋ ಕಾನ್ಸ್ಟಿಟ್ಯೂನ್ಸಿ, ಅದರಲ್ಲಿ ಇರೋ ಏರಿಯಾ ಡಿಮಾರ್ಕೇಷನ್ನು ಎಲ್ಲ ತಗೊಂಡು ಸರ್ವೆ ಮಾಡಿದರು. ಆ ಸರ್ವೆಯನ್ನು ಅವರು ಸಕ್ಸಸ್ಫುಲಿ ಮಾಡಿ ರಿಪೋರ್ಟು ಕೊಟ್ಟಿದ್ದಾರೆ. ಅದನ್ನು ಸರ್ಕಾರದವರು ಒಪ್ಪಿ ಅದನ್ನು ಮುಂದುವರಿಸಿದ್ದಾರೆ. ಅದಕ್ಕೂ ನಮ್ಮ ಸರ್ವೆಗೂ ಏನು ಕಂಪ್ಯಾರಿಸನ್ ಇಲ್ಲ. ಅದರಲ್ಲಿ ಮಾಡಿರೋ ಪದ್ಧತಿನೂ ನಮ್ಮಲ್ಲಿ ಅಳವಡಿಸ್ಕೊಡ್ಲಿಕ್ಕೆ ಸ್ಕೋಪ್ ಇರಲಿಲ್ಲ. ದೇಶದಲ್ಲಿ ಭಾಳಷ್ಟು ಈ ವೋಟರ್ಸ್ ಲಿಸ್ಟು ಸರಿಯಾಗಿ ಆಗಿದೆಯಾ, ಅದರಲ್ಲಿ ತಪ್ಪುಗಳಿದ್ದಾವೆ ಅಂತ ಭಾಳ ಕಾಂಟ್ರವರ್ಸಿ ಇದ್ದಿದ್ದರಿಂದ ಆ ಬೇಸಿಸ್ ಮೇಲೆ ನಾವು ಮುಂದುವರಿಸಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ತಿಳ್ಕೊಂಡು ನಾವು ಬೇರೆ ವಿಚಾರ ಮಾಡಿ ವೈಟ್ ಲಿಸ್ಟ್, ಇದು ಹೌಸ್ ಲಿಸ್ಟಿಂಗ್ ಹೇಗೆ ಮಾಡಬೇಕು ಅಂತ ಹೇಳಿ ವಿಚಾರ ಮಾಡಿ ಒಂದು ಹೊಸದಾದ ಆ್ಯಪನ್ನು ತಯಾರು ಮಾಡಿದ್ವಿ. ಈ ಆ್ಯಪ್ನಲ್ಲಿ ನಾವು ನಮ್ಮ ರಾಜ್ಯ ದೇಶದಲ್ಲಿ ನಂಬರ್ 1 ಪೊಸಿಷನ್ನಲ್ಲಿರೋದು ಈ
ಎಲ್ಲ ಮನೆಗಳು ಇಲೆಕ್ಟ್ರಿಫಿಕೇಷನ್ ಆಗಿದ್ದಾವೆ. ರೆಸಿಡೆನ್ಷಿಯಲ್ ಹೌಸಸ್ ಹ್ಯಾವ್ ಆಲ್ ಬೀನ್ electrified. 98% of the state residential houses are electrified, and therefore the state of Karnataka is recognized as number one position. ಈ ಇನ್ಫಾರ್ಮೇಷನ್ ಬಂದ ಮೇಲೆ ನಾವು ವಿಚಾರ ಮಾಡಿ ಪ್ರತಿಯೊಂದು ಮನೆಗೂ ಪ್ರತಿ ತಿಂಗಳು ಈ ಮೀಟರ್ಸ್ ರೀಡರ್ಸ್ ಹೋಗಿ ಬಿಲ್ ಮಾಡೋದ್ರಿಂದ ನಾವು ಅವರ ಹೆಲ್ಪ್ ತಗೊಂಡು ಅವರಿಗೆ ಒಂದು ಹೊಸ ಆ್ಯಪನ್ನು ಕೊಟ್ಟು ಅವರು ಬಿಲ್ ಮಾಡಲಿಕ್ಕೆ ಹೋದವಾಗ ಆ ಮನೆಗೆ ಹೋದಲ್ಲಿ ಒಂದು ಜಿಯೋ ಟ್ಯಾಗ್ ಮಾಡಿ ಅದನ್ನು ಒಂದು ಯುನೀಕ್ ನಂಬರನ್ನು ಜನ್ರೇಟ್ ಮಾಡಿ, ನೀವು ನಿಮ್ಮೆಲ್ಲ ಮನೆ ಮುಂದೆ ಅಂಟಿಸಿರೋ ಸ್ಲಿಪ್ ನೋಡಿರ್ಬೋದು, ಈಗಾಗಲೇ ಕೆಲವು ಮನೆಗಾಗಿದೆ ಮತ್ತು ಕೆಲವು ನಡೀತಾ ಇದೆ. ಅದನ್ನು ಇಟ್ ಈಸ್ ಐಡೆಂಟಿಫಿಕೇಷನ್ ಆಫ್ ಎ ಹೌಸ್ by geotagging and recording the existence of a house in a particular place. ಈಗ the advantage of that is ನಾವು ಸರ್ವೆ ಮಾಡುವಾಗ ತಾವೆಲ್ಲ ತಿಳಿದಿರಬೇಕು, ಗೂಗಲ್ನಲ್ಲಿ ಲೊಕೇಶನ್ ಅಂತ ಬರ್ತದೆ, ಆ ಲೊಕೇಶನಿಗೆ ಹೋಗಿ ರೀಚ್ ಆಗ್ಬೋದು. ಆ ಫೆಸಿಲಿಟಿ ಗೂಗಲ್ನಲ್ಲಿದೆ. ಆದರೆ ಗೂಗಲ್ನಲ್ಲಿ 100% ಅಕ್ಯುರಸಿ ಇರೋದಿಲ್ಲ. ಹೀಗಾಗಿ ನಾವು ಮನೆಗೆ ಬಿಲ್ಲಿಂಗಿಗೆ ಹೋದವಾಗ ಅಲ್ಲಿ ಜಿಯೋ ಟ್ಯಾಗ್ ಮಾಡಿ ಈ ಪ್ಲೇಸ್ನಲ್ಲಿ ಇಂಥ ಮನೆ ಇದೆ ಅಂತ ಐಡೆಂಟಿಫೈ ಮಾಡಿ ಅದಕ್ಕೆ ಒಂದು ಯುನೀಕ್ ನಂಬರನ್ನು ಜನ್ರೇಟ್ ಮಾಡಿ ಅದನ್ನು ಮನೆ ಬಾಗಿಲಿಗೆ ಅಂಟಿಸಿದ್ದಾರೆ. ಇದು ಫಸ್ಟ್ ಸ್ಟೆಪ್ ಆಫ್ ಸರ್ವೆ. ಇದರಿಂದ ನಮ್ಮಲ್ಲಿ ಹೌಸ್ ಲಿಸ್ಟಿಂಗ್ ಅನ್ನೋದು ಕಂಪ್ಲೀಟ್ ಆಗ್ತದೆ. ನಾವು ಆ ಪಾಯಿಂಟ್ಸನ್ನು ತಗೊಂಡು ಒಂದೊಂದು ಬ್ಲಾಕ್ ಮಾಡಿ 150 ಮನೆಗಳನ್ನು ಒಂದೊಂದು ಬ್ಲಾಕ್ ಮಾಡಿ ಆ ಬ್ಲಾಕನ್ನು ಸರ್ವೆ ಮಾಡುವ ಜನರಿಗೆ ಕಳಿಸ್ಕೊಡ್ತೀವಿ. ಈ ಸರಿ ಸರ್ವೆ ಮಾಡುವಾಗ ನಾವು ಟೀಚರ್ಸನ್ನು ಬಳಸಲಿಕ್ಕೆ ಡಿಸೈಡ್ ಮಾಡಿ, ಯಾಕಂದರೆ ಟೀಚರ್ಸ್ ಆರ್ ದಿ ಮೋಸ್ಟ್ ರೆಸ್ಪೆಕ್ಟೆಡ್ ಲಾ ಆ್ಯಂಡ್ ದೇ ಹ್ಯಾವ್ ಕಮಿಟ್ಮೆಂಟ್ ಟುವರ್ಡ್ಸ್ ಸೋಷಿಯಲ್ ಕಾಸ್. ಅವ್ರನ್ನ ಒಪ್ಪಿಸಿ ನಾವು ಅವ್ರನ್ನ ಎಂಗೇಜ್ ಮಾಡಬೇಕಂತ ಡಿಸೈಡ್ ಮಾಡಿ ಅವರನ್ನು ನಾವು ಸರ್ವೆಯಲ್ಲಿ ಬಳಸ್ಕೊಳ್ತಾ ಇದ್ದೀವಿ. ಅವರು ಬಳಸ್ಕೊಳ್ಳೋದ್ರಿಂದ ಶಾಲೆ ಅವರ ಕರಿಕ್ಯುಲಮ್ಮು ಅವ್ರ ಟೀಚಿಂಗು ಅದಕ್ಕೆ ಏನೂ ಅಫೆಕ್ಟ್ ಆಗದಿದ್ದಾಗೆ ನಾವು ಅದನ್ನು ರಜೆಯಲ್ಲಿ ಮಾಡಬೇಕಂತ ಹೇಳಿ ವಿಚಾರ ಮಾಡಿ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ದಸರೆ ರಜೆ ಇರೋದ್ರಿಂದ ಆ ಪೀರಿಯಡ್ನಲ್ಲಿ ನಾವು ಈ ಸರ್ವೆಯನ್ನು ಮಾಡ್ತಾ ಇರೋದು. ಅವರಿಗೆ ಅನುಕೂಲ ಆಗುವ ಹಾಗೆ ಜಿಯೋ ಟ್ಯಾಗಿಂಗ್ ಮಾಡಿ ಹೌಸ್ ಲಿಸ್ಟಿಂಗ್ ರೆಡಿ ಆದಮೇಲೆ ಮುಂದಿನ ಪ್ರಯೋಗದಲ್ಲಿ ಅವರು ಪ್ರತಿಯೊಂದು ಮನೆಗೆ ಆ ಜಿಯೋ ಟ್ಯಾಗಿಂಗ್ನಲ್ಲಿ ಲೀಡ್ ಆಗಿ ಆ ಮನೆಗೆ ತಲುಪಿ ಅಲ್ಲಿ ಸರ್ವೆ ಮಾಡಿ ಆ ಯುನೀಕ್ ನಂಬರ್ ಏನಿದೆ ಅದರ ಜೊತೆಗೆ ಇನ್ನೊಂದು ನಂಬರ್ ಸೇರಿಸಿ ಈ ಮನೆ ಕಂಪ್ಲೀಟ್ ಆಗಿದೆ ಅಂತ ಬರೆದು ಸ್ಟಿಕ್ಕರ್ನಲ್ಲಿ ಬರೆದು ಅದನ್ನು ಕನ್ಫರ್ಮ್ ಮಾಡ್ತಾರೆ. ಅವೆಲ್ಲ ನಮ್ಮ ಸಿಸ್ಟಮ್ನಲ್ಲಿ ರೆಕಾರ್ಡ್ ಆಗ್ತದೆ. ಅವರು ಹೋಗುವಾಗಲೂ ಯಾವ ರೂಟ್ನಲ್ಲಿ ಹೋಗ್ತಾ ಇದ್ದಾರೆ, ಯಾವ ಮನೆಗೆ ಹೋಗಿದ್ದಾರೆ, ಯಾವ ಮನೆಯದು ಸರ್ವೆ ಕಂಪ್ಲೀಟ್ ಆಗಿದೆ, ಅದೆಲ್ಲ ಇನ್ಫಾರ್ಮೇಷನ್ನು ಇಮಿಡಿಯೇಟ್ಲಿ ಆನ್ ದಿ ಸ್ಪಾಟ್ ನಮಗೆ ಇನ್ಫಾರ್ಮೇಷನ್ ಬರ್ತದೆ, ನಮ್ಮ ಸಿಸ್ಟಮ್ನಲ್ಲಿ ರೆಕಾರ್ಡ್ ಆಗ್ತದೆ, ಅದನ್ನು ಮಾನಿಟ್ರ್ ಮಾಡ್ತಾರೆ. ಅದರ ಪ್ರಕಾರ ಸರ್ವೆ ವರ್ಕು ಕಂಪ್ಲೀಟ್ ಆಗ್ತದೆ. ಈ ದೃಷ್ಟಿಯಿಂದ ನಾವು ನೋಡಿಕೊಂಡು ಇವರು ಸರ್ವೆ ಮಾಡೋದು ಮುಂಚಿನಾಗೆ ಫಿಸಿಕಲ್ ಸರ್ವೆ ಮಾಡಿ ರೆಕಾರ್ಡ್ ಮಾಡೋದಲ್ಲ, ನಾವು ಅದಕ್ಕೆ ಇನ್ನೊಂದು ಆ್ಯಪನ್ನು ರೆಡಿ ಮಾಡಿದ್ದೀವಿ. ಆ ಹ್ಯಾಂಡ್ ಹೆಲ್ಡ್ ಡಿವೈಸ್ನಲ್ಲಿ ಅದನ್ನು ಲೋಡ್ ಮಾಡ್ತಾರೆ. ಅದರಲ್ಲಿ ಕ್ವೆಶ್ಚನೇರ್ ಇರ್ತದೆ. ಆ ಕ್ವೆಶ್ಚನೇರ್ 60 ಕ್ವೆಶ್ಚನ್ ಇದ್ರೂ ಅದರಲ್ಲಿ ಸುಮಾರು ಕಾಲಮ್ ಇದನ್ನು ಫಿಲ್ ಮಾಡೋದು ಆಟೋ ಪಾಪ್ಯುಲೇಟ್ ಆಗ್ತದೆ. ಅಂದರೆ ಆ ಇನ್ಫಾರ್ಮೇಷನ್ನು ನಮ್ಮ ವೇರಿಯಸ್ ಸೋರ್ಸಸ್ನಲ್ಲಿ ಅವೈಲೇಬಲ್ ಇದೆ. ನಾವು ಆಧಾರ ಬೇಸಿಸ್ ಮಾಡಿರೋದ್ರಿಂದ ಆಧಾರ ಒಂದು ಸಾರಿ ಇದನ್ನು ವ್ಯಾಲಿಡೇಟ್ ಮಾಡಿದರೆ ಅದನ್ನು ಆಧಾರ ಇಸ್ ಲಿಂಕ್ ಟು ಕುಟುಂಬ ಅಂತ ಇನ್ನೊಂದು ಸಿಸ್ಟಮ್ ಇದೆ. ಅದರಲ್ಲಿರೋ ಎಲ್ಲ ಇನ್ಫಾರ್ಮೇಷನ್ನು ಆಟೋ ಪಾಪ್ಯುಲೇಟ್ ಆಗ್ತದೆ ಈ ಸಿಸ್ಟಮ್ನಲ್ಲಿ. ಆವಾಗ ಅದನ್ನು ಕರೆಕ್ಟ್ ಮಾಡಿ ಹಿಂದೆ ಕಡಿಮೆ ಇದ್ದರೆ ಸೇರಿಸಿ ಅಥವಾ ಜಾಸ್ತಿ ಇದ್ದರೆ ಅದನ್ನು ತೆಗೆದು
ಅದನ್ನು ಕ್ವಿಕ್ಕಾಗಿ ಮುಗಿಸ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ನಾವು ಈ ಸಿಸ್ಟಮನ್ನು ಡೆವಲಪ್ ಮಾಡಿದ್ದೀವಿ. ಈ ಸಿಸ್ಟಮ್ನಲ್ಲಿ ಎಲ್ಲ ಇನ್ಫಾರ್ಮೇಷನ್ನು ವಿಚ್ ಆರ್ ಆಲ್ರೆಡಿ ದೇರ್ ಎಕ್ಸೆಪ್ಟೆಡ್ ಆಸ್ ವ್ಯಾಲಿಡೇಟೆಡ್ ಇನ್ಫಾರ್ಮೇಷನ್ನು ಆಟೋ ಪಾಪ್ಯುಲೇಟ್ ಆದಮೇಲೆ ಬಾಕಿ ಕ್ವೆಶ್ಚನ್ ಏನಿರ್ತದೆ ಅದಕ್ಕೆ ಈ ಸರ್ವೇಯರು ಅದನ್ನು ರೆಕಾರ್ಡ್ ಮಾಡಿ ಕ್ಯಾಪ್ಚರ್ ಮಾಡ್ತಾರೆ. ಅದರಲ್ಲಿ ಕೆಲವು ಇನ್ಫಾರ್ಮೇಷನ್ನು ಆಟೋ ಪಾಪ್ಯುಲೇಟ್ ಆಗೋ ಸಾಧ್ಯತೆ ಇಲ್ಲ. ನಿಮ್ಮ ಧರ್ಮ ಯಾವುದು, ನಿಮ್ಮ ಕಾಸ್ಟ್ ಯಾವುದು, ನಿಮ್ಮ ಸಬ್ ಕಾಸ್ಟ್ ಯಾವುದು, ನಿಮ್ಮ ಸಬ್ ಕಾಸ್ಟು ಬೇರೆ ಯಾವುದಾದ್ರೂ ಹೆಸರಿನಲ್ಲಿ ಪ್ರಚಲಿತ ಇದೆಯಾ, ಇಂಥವೆಲ್ಲ ಪ್ರಶ್ನೆಗಳು ಅದನ್ನು ಪರ್ಸ್ನಲ್ ಆಗಿ ರೆಕಾರ್ಡ್ ಮಾಡಬೇಕಾಗ್ತದೆ. ನಮ್ಮ ಸರ್ವೆಯಲ್ಲಿ ಸಮಾಜದಲ್ಲಿ ಏನಾದರೂ ಜನ್ರೇಷ್ನಲ್ ಡಿಫ್ರೆನ್ಸ್ ಬಂದಿದೆಯಾ ಅಂತ ತಿಳ್ಕೊಳ್ಳಿಕ್ಕೆ ಈ ಯಾರು ಮುಖ್ಯಸ್ಥ ಇರ್ತಾನೆ ಮನೆಯವನು, ಯಜಮಾನ, ಅವನ ತಂದೆ ಏನು ಮಾಡ್ತಾಯಿದ್ರು, ಅವನ ತಂದೆ ಎಷ್ಟು ವಿದ್ಯಾಭ್ಯಾಸ ಮಾಡಿದರು, ಅವ್ರ ತಂದೆ ಯಾವ ಊರಲ್ಲಿದ್ದರು, ಏನಾದರೂ ವಲಸೆ ಬಂದು ಬೇರೆ ಕಡೆ ಸೆಟ್ಲ್ ಆಗಿದ್ದಾರಾ, ಇವೆಲ್ಲ ಇನ್ಫಾರ್ಮೇಷನ್ನು ಫಾರ್ ದಿ ಪರ್ಪಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವೆದರ್ ದೆರ್ ಈಸ್ ಎನಿ ಜನ್ರೇಷ್ನಲ್ ಡಿಫ್ರೆನ್ಸ್ ಇನ್ ದಿ ಫ್ಯಾಮಿಲಿ. ಅದು ಕ್ಯಾಪ್ಚರ್ ಆದಮೇಲೆ ಬಾಕಿ ಎಲ್ಲ ಮೆಂಬರ್ಸದ್ದು ಇನ್ಫಾರ್ಮೇಷನ್ ಕ್ಯಾಪ್ಚರ್ ಮಾಡ್ತೀವಿ. ಒಂದು ವಿಶೇಷ ಸಂಗತಿ ಏನಂದರೆ, ನಾವು ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿದು ಆಧಾರವನ್ನು ವ್ಯಾಲಿಡೇಟ್ ಮಾಡಿದ ಮೇಲೆ ಮುಂದೆ ಹೋಗೋದು. ಯಾಕಂದರೆ ಭಾಳಷ್ಟು ಕಂಪ್ಲೇಂಟ್ ಬರ್ತವೆ, ಡುಪ್ಲಿಕೇಟ್ ಆಗಿದೆ, ಅದಾಗಿದೆ, ಇದಾಗಿದೆ ಅಂತ. ಅವೆಲ್ಲ ಅವಕಾಶ ಕೊಡಬಾರ್ದಂತ ನಾವು ಜಿಯೋ ಟ್ಯಾಗ್ ಮಾಡಿ ಹೌಸನ್ನು ಐಡೆಂಟಿಫೈ ಮಾಡಿ ಹೌಸ್ ಲಿಸ್ಟ್ ಮಾಡಿದ್ರೂ, ನಮ್ಮಲ್ಲಿ ಸೆಕೆಂಡ್ರಿ ಇನ್ಫಾರ್ಮೇಷನ್ ಇದ್ರೂ ಪ್ರತಿಯೊಂದು ಜನ ಯಾರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಯಾರ್ದು ಇನ್ಫಾರ್ಮೇಷನ್ ನಾವು ಸೆಕ್ಯೂರ್ ಮಾಡ್ತೀವಿ, ಅವ್ರದ್ದು ಆಧಾರ ಕಂಪಲ್ಸರಿ ಅಂತ ಒಂದು ಮಾಡಿಕೊಂಡಿದ್ದೀವಿ. ಇದು ಕೆಲವರಿಗೆ ಆಧಾರದ ಕಾರ್ಡು ಎಲ್ರಿಗೂ ಒಂದೇ ಟೈಮ್ನಲ್ಲಿ ಮಾಹಿತಿ ಇರೋದಿಲ್ಲ, ಮನೆಗೆ ಹೋದವಾಗ ವಿಳಂಬ ಆಗಬಾರ್ದು ಅಂತ ನಾವು ಜನರಿಗೆ ಮುಂಚೆ ತಿಳಿಸ್ತಾ ಇದ್ದೀವಿ, ಈ ವಿಷಯ ಇದು ಬೇಕಾಗ್ತದೆ, ಇದು ತಾವು ರೆಡಿ ಇಟ್ಕೊಳ್ಳಿ ಅಂತ. ನಾವು ಎಲ್ಲ 2 ಕೋಟಿ ಮನೆಗೂ ಒಂದು ಇನ್ಫಾರ್ಮೇಷನ್ ಬುಲೆಟಿನ್ ತಲುಪಿಸಿ ಇಂತಿಂಥದ್ದು ಅವಶ್ಯಕತೆ ಇದೆ, ತಾವು ರೆಡಿಯಾಗಿರಬೇಕು ಅಂತ ಮಾಹಿತಿ ಕೊಡ್ತಾರೆ ನಮ್ಮ ಈ ಪ್ರೊಸೆಸ್ನಲ್ಲಿ. ಆ ಮಾಹಿತಿ ಪ್ರಕಾರ ಟೀಚರ್ ಹೋದವಾಗ ಅವರಿಗೆ ಭಾಳ ಅನುಕೂಲ ಆಗ್ತದೆ ಬೇಗ ಮುಗಿಸಿ ಮುಂದೆ ಹೋಗಲಿಕ್ಕೆ. ಯಾಕಂದರೆ ನಮಗೆ ಟೈಮ್ ಕನ್ಸ್ಟೆಂಟ್ ಇದೆ, ನಮ್ಮ ಈ ಪ್ರೋಸೆಸ್ಸು ಇಷ್ಟು ದಿವಸದಲ್ಲಿ ಮುಗಿಬೇಕಂತ ಇರೋದ್ರಿಂದ ನಾವು ಅದಕ್ಕೆ ಬೇಕಾಗುವ ಟೀಚರ್ಸನ್ನು ಅಡಾಪ್ಟ್ ಮಾಡಿರೋದ್ರಿಂದ ನಮಗೆ ಎಷ್ಟು ಬೇಗ ಮುಗಿಸ್ತದೆ ಅದರಿಂದ ನಮಗೆ ಸ್ಯಾಟಿಸ್ಫ್ಯಾಕ್ಟರಿಲಿ ಕಂಪ್ಲೀಟ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈ ದೃಷ್ಟಿಯಿಂದ ನಾವು ನಮ್ಮ ಕ್ವೆಶ್ಚನರ್ ಏನಿರ್ತದೆ ಅದನ್ನು ಟ್ರಾನ್ಸ್ಪರೆಂಟ್ ಆಗಿ ಮುಂಚೆನೇ ಜನರಿಗೆ ತಿಳುವಳಿಕೆ ಕೊಟ್ಟು ಇಟ್ ವಿಲ್ ಬಿ ಇನ್ ಪಬ್ಲಿಕ್ ಡೊಮೇನ್. ಅದರಿಂದ ಎಲ್ರಿಗೂ ರೆಡಿಯಾಗಿ ಸರ್ವೆಗೆ ಹೋದವಾಗ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ನಾವು ಈ ಪ್ರಮೇಯವನ್ನು ಮಾಡ್ಕೊಂಡಿದ್ದೀವಿ. ಇದರಿಂದ ಬೇಗ ಆಗ್ಬೋದು ಅಂತ ತಿಳ್ಕೊಂಡಿದ್ದೀವಿ. ಮುಖ್ಯವಾಗಿ ಬೇಕಾಗಿರೋದು ಆಧಾರ್. ಪ್ರತಿಯೊಬ್ಬ ಮನೆ ಇವ್ರದ್ದು ಆಧಾರ ಇರಬೇಕು. ಆಧಾರ ಈಸ್ ಟ್ಯಾಗ್ ಟು ರೇಷನ್ ಕಾರ್ಡ್. ಅಕಸ್ಮಾತ್ ಒಂದು ಮನೆಯಲ್ಲಿ ರೇಷನ್ ಕಾರ್ಡ್ ಇದ್ದರೆ ಅವೆಲ್ಲ ಆಟೋಮೆಟಿಕ್ಕಾಗಿ ಪಾಪ್ಯುಲೇಟ್ ಆಗ್ತದೆ, ಇನ್ಫಾರ್ಮೇಷನ್ ಎಲ್ಲ ಆಟೋಮೆಟಿಕ್ಕಾಗಿ ರೆಕಾರ್ಡ್ ಆಗ್ತದೆ. ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಏನೇನು, ಅವ್ರ ವಯಸ್ಸೆಷ್ಟು, ಅಡ್ರೆಸ್ಸು, ಅವೆಲ್ಲ ಪಾಪ್ಯುಲೇಟ್ ಆಗೋದ್ರಿಂದ ನಮ್ಮ ಕೆಲಸದ ಸಮಯ ಕಡಿಮೆ ಆಗ್ತದೆ. ಆ ಪರಿಯಿಂದ ನಾವು ಎಲ್ಲ ಕ್ವೆಶ್ಚನನ್ನು ಕ್ಯಾಪ್ಚರ್ ಮಾಡಿದ ಮೇಲೆ, ಕಂಪ್ಲೀಟ್ ಆದಮೇಲೆ ಅದನ್ನು ಆ ವ್ಯಕ್ತಿಗೆ ತೋರಿಸಿ ಒಂದು ಪ್ರಿಂಟೌಟ್ ಬರ್ತದೆ. ಕ್ವೆಶ್ಚನರ್ ಅವರು ಆನ್ಸರ್ ಮಾಡಿರೋದೆಲ್ಲ ಒಂದು PDF ಬರ್ತದೆ. ಅದನ್ನು ಅವ್ರಿಗೆ ತೋರಿಸಿ ನೀವು ಹೇಳಿರೋ ಆನ್ಸರು ಇದು ಕರೆಕ್ಟ್ ಇದೆಯಾ ಅಂತ ಅವ್ರಿಗೆ ಕನ್ಫರ್ಮ್ ಮಾಡಿ ಅಥೆಂಟಿಕೇಟ್ ಮಾಡಿ ಅದಕ್ಕೆ ಅವ್ರದ್ದೊಂದು ಫೋಟೋ ಕ್ಯಾಪ್ಚರ್ ಮಾಡಿ ಅದನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ. ಹೀಗಾಗಿ ನಮ್ಮಲ್ಲಿ ಇದರಲ್ಲಿ ಸಮೀಕ್ಷೆಯಲ್ಲಿ ಏನು
ಡೌಟ್ಸ್ ಬರುವಂಥ ಪ್ರಮೇಯ ಬರೋದಿಲ್ಲ ಅಂತ ತಿಳ್ಕೊಂಡಿದ್ದೀವಿ. ಇದಲ್ಲದೆ ನಾವು ಸರ್ವೆಯನ್ನು ಆನ್ಲೈನ್ನಲ್ಲೂ ಮಾಡೋ ವಿಚಾರದಲ್ಲಿದ್ದೀವಿ. ಯಾಕಂದರೆ ಸುಮಾರು ಜನ ರಜೆಗೆ ಟೂರಿಗೆ ಹೋಗಿರ್ತಾರೆ, ಅಥವಾ ವರ್ಕಿಂಗ್ ಕ್ಲಾಸ್ ಆದರೆ ಅವರು ಮನೆಯಲ್ಲಿ ಇರಲಿಕ್ಕಿಲ್ಲ, ಅಥವಾ ಬೇರೆ ಎಲ್ಲಾದರೂ ಇರ್ಬೋದು, ಹಳ್ಳಿಗಳಲ್ಲಿ ಹೊಲಕ್ಕೆ ಹೋಗಿರ್ಬೋದು, ಅಥವಾ ಬೇರೆ ಎಲ್ಲಾದರೂ ಪ್ರಯಾಣ ಹೋಗಿರ್ಬೋದು. ಅವರಿಗೆಲ್ಲ ಅನುಕೂಲ ಆಗುವ ಹಾಗೆ ನಾವು ಒಂದು ಆ್ಯಪ್ನಲ್ಲೇ ಒಂದು ಪ್ರಾವಿಷನ್ ಮಾಡಿ, ನಾವು ನಿಮ್ಮ ಮನೆಗೆ ಬಂದಿದ್ವಿ, ತಾವು ಇರಲಿಲ್ಲ, ನಿಮಗೆ ಯಾವ ದಿವಸಕ್ಕೆ ಅನುಕೂಲ ಆಗ್ತದೆ ನಮಗೆ ಹೇಳಿ, ನಾವು ಮತ್ತೆ ಪುನಃ ಬಂದು ನಿಮ್ಮನ್ನು ಸರ್ವೆ ಮಾಡ್ತೀವಿ ಅಂತ ಒಂದು ಮೆಸೇಜ್ ಬಿಟ್ಟು, ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಿಟ್ಟು ಮುಂದೆ ಹೋಗುವಂಥ ಅವಕಾಶ ಇದೆ. ಅದಲ್ಲದೆ ಇಲ್ಲಿ ಭಾಳಷ್ಟು ಜನ ಭಾಳ ಎಜುಕೇಟೆಡ್ ಇರೋದ್ರಿಂದ, ಭಾಳಷ್ಟು ಜನ IT-BTಯಲ್ಲೆಲ್ಲ ಕೆಲಸ ಮಾಡ್ತಾ ಇರೋದ್ರಿಂದ ಅವರಿಗೆ ಸೆಲ್ಫ್ ಡಿಕ್ಲರೇಷನ್ನ ಆನ್ಲೈನ್ ಮಾಡೋ ಅವಕಾಶ ಇರೋದ್ರಿಂದ ಅವರ ತೊಂದರೆ ನಿವಾರಿಸಲಿಕ್ಕೆ ನಾವು ಅದನ್ನು ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಆನ್ಲೈನ್ filling of these forms will be permitted. Only thing is authentication of the ಆಧಾರ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಪ್ರೋಸೆಸ್ನಲ್ಲೂ ಅದನ್ನು ನಾವು ಇದನ್ನು ಆಧಾರದ ಅಥೆಂಟಿಕೇಷನ್ನ ಜನ್ರೇಟ್ ಮಾಡಿ OTP ಬಂದ ಮೇಲೆ ಮುಂದುವರಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಈ ರೀತಿಯಲ್ಲಿ ನಾವು ಮುಂದುವರಿಸ್ತಾ ಇದ್ದೀವಿ. ನಾವು ಈ ಪ್ರೋಸೆಸ್ ಶುರು ಮಾಡಿದವಾಗ ನಾವು ಒಂದು ಪಟ್ಟಿ ರೆಡಿ ಮಾಡಬೇಕಾಗ್ತಾಯಿತ್ತು. ಎಷ್ಟು ಕಾಸ್ಟ್ ಇದ್ದಾವೆ ಅದನ್ನು ನಾವು ಆಲ್ಫಾಬೆಟಿಕಲ್ ಆರ್ಡರ್ನಲ್ಲೇ ಅರೇಂಜ್ ಮಾಡಬೇಕಾಗ್ತದೆ. ಯಾಕಂದರೆ ಇನ್ಯೂಮರೇಟ್ರ್ ಹೋದವಾಗ 20,000ವನ್ನು ತೋರಿಸಿ ಇದ ಅಂತ ಕೇಳಲಿಕ್ಕೆ ಆಗೋದಿಲ್ಲ. ಅವರು ತಮ್ಮ ಯಾವ ಕಾಸ್ಟು ಅಂತ ಹೇಳಿದವಾಗ ಆಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ಅದನ್ನು ಐಡೆಂಟಿಫೈ ಮಾಡಿ ಪ್ರೆಸ್ ಮಾಡಿದರೆ ಈಕ್ವಲೆಂಟ್ ಕೋಡ್ ಬರ್ತದೆ. ದ್ಯಾಟ್ ವಿಲ್ ಬಿ ಪ್ರೆಸ್ಡ್ ವಿಚ್ ರೆಕಾರ್ಡ್ಸ್ ಇಸ್ ಕಾಸ್ಟ್ ಆರ್ ಇನ್ಫಾರ್ಮೇಷನ್ ಅಬೌಟ್ ಇಸ್ ಕಾಸ್ಟ್. ಅದಕ್ಕೆ ಸೀಮಿತವಾಗಿ ಮಾತ್ರ ನಾವು ನಮ್ಮಲ್ಲಿ 1,400 ಜಾತಿಗಳ ಪಟ್ಟಿ ಇದೆ. ಇದರಲ್ಲಿ ಯಾವುದಾದ್ರೂ ಮಿಸ್ ಆಗಿದ್ದರೆ ನೀವು ನಮಗೆ ತಿಳಿಸ್ಬೇಕು ಅಂತೇಳಿ ಒಂದು ಸಮಯ ಕೊಟ್ಟು 19ನೇ ತಾರೀಕಿಗೆ ನಾವು ಒಂದು ಪಬ್ಲಿಕ್ ನೋಟಿಸ್ ತೊಗೊಂಡಿದ್ವಿ. ಅದರ ಪ್ರಕಾರ ಭಾಳಷ್ಟು ಸಾವಿರಾರು ಇದು ರಿಪ್ರೆಸೆಂಟೇಷನ್ಸ್ ಬಂದಿತ್ತು. ನಾಟ್ ದ್ಯಾಟ್ ಅವರಿಗೆ ತಮ್ಮ ಕಾಸ್ಟ್ ಮಿಸ್ ಆಗಿದೆ ಅಂತ ಹೇಳಲಿಕ್ಕಲ್ಲ, ಬಟ್ ತಮ್ಮ ಕಾಸ್ಟನ್ನು ಈ ಥರ ಹಾಕಬೇಕು ಅಂತ ವಿಷಯಗಳನ್ನ ಚರ್ಚಿಸಿ ಸುಮಾರಷ್ಟು ನಮಗೆ ಇದನ್ನು ಆಪ್ಲಿಕೇಶನ್ಸ್ ಎಲ್ಲ ಬಂದಿದ್ದಾವೆ. ಅದರಲ್ಲಿ ನಮಗೆ ಯಾವ ಕಾಸ್ಟ್ ಮಿಸ್ ಆಗಿದೆ ಅದನ್ನು ಮಾತ್ರ ಗಣನೆಗೆ ತಗೊಂಡು ನಾವೀಗ ಸೇರಿಸಿದ್ದೀವಿ. ಇವತ್ತಿಗೆ ನಮ್ಮ ಲೀಸ್ಟ್ನಲ್ಲಿ 1,574 ಜಾತಿಗಳನ್ನ ಲೀಸ್ಟ್ ಮಾಡಿದ್ದೀವಿ, ಆ್ಯಡ್ ಮಾಡಿ ಯಾವ್ದು ಮಿಸ್ ಆಗಿತ್ತು. ಬಟ್ ಬಾಕಿ ವಿಷಯ ಏನು ನಮಗೆ ಗಮನಕ್ಕೆ ತಂದಿದ್ದಾರೆ ಅವನ್ನೆಲ್ಲ ಹಾಗೆ ಇಟ್ಕೊಂಡು ಅವೆಲ್ಲವನ್ನು ನಾವು ಕೊನೆ ಹಂತದಲ್ಲಿ ವಿಚಾರಿಸ್ಬೇಕಾಗ್ತದೆ. ಯಾವ ಜಾತಿಗೆ ಜೊತೆಗೆ ಸೇರಿಸ್ಬೇಕು, ಯಾವುದನ್ನು ಸಪ್ರೇಟ್ ಮಾಡಬೇಕು, ಗ್ರೂಪ್ ಮಾಡಬೇಕು, ಅದು ಬೇರೆ ಪ್ರೋಸೆಸ್ ಆಗ್ತದೆ. ಅದು ಸರ್ವೆ ವರ್ಕ್ನಲ್ಲಿ ಬರೋದಿಲ್ಲ. ಡಾಟಾವನ್ನು ಅನಲೈಸ್ ಮಾಡಿ ನಾವು ಗೌರ್ಮೆಂಟಿಗೆ ರಿಕಮೆಂಡ್ ಮಾಡೋ ಸ್ಟೇಜ್ನಲ್ಲಿ ಅವೆಲ್ಲವನ್ನು ನಾವು ಗಣನೆಗೆ ತಗೊಂಡು ಎಕ್ಸ್ಪರ್ಟ್ಸನ್ನು ಕೂಡಿಸ್ಕೊಂಡು ಅವ್ರ ಜೊತೆಗೆ ಚರ್ಚೆ ಮಾಡಿ ಈ ರಿಪ್ರೆಸೆಂಟೇಷನ್ ಎಲ್ಲ ಬಂದಿದ್ದನ್ನೆಲ್ಲ ನೋಡಿಬಿಟ್ಟು ಅದರಿಂದ ಸೂಕ್ತವಾದ ಒಂದು ರಿಕಮೆಂಡೇಷನ್ ಮಾಡಿ ಸರ್ಕಾರಕ್ಕೆ ಕಳಿಸ್ತಾ ಇದ್ದೀವಿ. ನಮ್ಮ ಈ ಸರ್ವೆಯಲ್ಲಿ ಇನ್ಫಾರ್ಮೇಷನ್ ಏನು ಕೊಡ್ತಾರೆ ಜನ, ಅದಕ್ಕೂ ಮತ್ತು ಅವರು ಈಗಾಗಲೇ ಅನುಭವಿಸುತ್ತಿರುವ ರಿಸರ್ವೇಷನ್ನು ಅಥವಾ ಸರ್ಟಿಫಿಕೇಟ್ ಅವ್ರು ಹೋಲ್ಡ್ ಮಾಡ್ತಾ ಇರೋದಕ್ಕೂ ಏನೂ ಸಂಬಂಧ ಇಲ್ಲ. ಅದರಿಂದ ಏನೂ ಡಿಫ್ರೆನ್ಸ್ ಆಗೋದಿಲ್ಲ. ನಮ್ಮ ಸರ್ವೆ ಬರೀ ಅನುಕೂಲಕ್ಕೆ ಡಾಟಾ ಜನ್ರೇಟ್ ಮಾಡಲಿಕ್ಕೆ ಮಾತ್ರ ಈ ಕಾಸ್ಟ್ ಪಟ್ಟಿ ಏನಿದೆ ಅದನ್ನು ಉಪಯೋಗಿಸ್ತೀವಿ. ಆಲ್ಫಾಬೆಟಿಕಲ್ ಆರ್ಡರ್ನಲ್ಲೇ ಇರ್ತದೆ. ಭಾಳಷ್ಟು ಜನರಿಗೆ ನಮ್ಮನ್ನು ಡಿವೈಡ್ ಮಾಡಿದ್ದಾರೆ, ಒಂದು ಎನಲ್ಲಿ ಹಾಕಿದ್ದಾರೆ, ಒಂದು ಜಡ್ನಲ್ಲಿ ಹಾಕಿದ್ದಾರೆ. ಅವೆಲ್ಲ ಆ ಆಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ಪ್ರಚಲಿತ ಇದ್ದಾವೆ. ನಮ್ಮ ಅನುಕೂಲಕ್ಕೆ ನಾವು ಆಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ಹಾಕಿರೋದ್ರಿಂದ ಹಿಂದೆ ಮುಂದೆ ಆಗಿರ್ಬೋದು. ಬಟ್
ದತ್ತಾಂಶ ಬಂದ ಮೇಲೆ ಅದನ್ನು ನಾವು ಯಾವ ಜಾತಿ ಯಾವುದರಲ್ಲಿ ಸಮೂಹದಲ್ಲಿ ಬರ್ತದೆ, ಕೂಡಿಸ್ಬೇಕು, ಯಾವನ್ನ ಕನ್ಸಿಡರ್ ಮಾಡಬೇಕು, ಅವರ ಲೆವೆಲ್ ಯಾವ ಇದರಲ್ಲಿ ಅಸೆಸ್ ಮಾಡಬೇಕು, ಅವೆಲ್ಲ ಸೆಕೆಂಡ್ ಸ್ಟೇಜ್ ಎಕ್ಸಸೈಸು. ಈ ಸಮಯದಲ್ಲಿ ನಾವು ಅದನ್ನು ಏನೂ ಮಾಡೋದಿಲ್ಲ. ಇವೆಲ್ಲನೂ ಗಮನದಲ್ಲಿಟ್ಕೊಂಡು ನಾವು ಸಾಕಷ್ಟು ತಯಾರಿ ಮಾಡಿದ್ದೀವಿ. ನಮ್ಮ ತಯಾರಿ ಪ್ರಕಾರ, ನಮ್ಮ ತಯಾರಿಯಲ್ಲಿ ಟ್ರೈನಿಂಗ್ ಇರ್ತದೆ ಟೀಚರ್ಸಿಗೆ. ಅದಕ್ಕೆ ಮಾಸ್ಟರ್ ಟ್ರೈನರ್ಸ್ ಅಂತ ಇರ್ತಾರೆ. ಅದನ್ನು 3 ಲೆವೆಲ್ನಲ್ಲಿ ಮಾಡ್ತಾರೆ. ಅದಕ್ಕೆ ಒಂದು ಕೈಪಿಡಿ ಪ್ರಿಂಟ್ ಮಾಡಬೇಕಾಗ್ತದೆ ಇವರಿಗೆ ಎನ್ಯುಮರೇಟರ್ಸಿಗೆ ಕೊಡಲಿಕ್ಕೆ. ಆ ಕೈಪಿಡಿಯಲ್ಲಿ ಏನಿದ್ರೂ ಅದು ಬರೀ ಹೆಲ್ಪ್ ಮಾಡಿ, ಇಟ್ಸ್ ಲೈಕ್ ಎ ಹ್ಯಾಂಡ್ ಬುಕ್, ಹೆಲ್ಪ್ ಮಾಡ್ತದೆ. ಬಟ್ ಅದಕ್ಕೂ ಮತ್ತು ಇದರಲ್ಲಿ ಡಿವೈಸ್ನಲ್ಲಿ ಲೋಡ್ ಮಾಡಿರೋ ಪ್ರೋಸೆಸ್ಸಿಗೂ ವರ್ಡ್ ಟು ವರ್ಡ್ ಸಿಮಿಲರ್ ಇರಬೇಕಂತ ಇಲ್ಲ. ಇಟ್ಸ್ ಓನ್ಲಿ ಅ ಗೈಡ್ಲೈನ್, ಹ್ಯಾಂಡ್ ಬುಕ್. ಅವರಿಗೆ ಎನ್ಯುಮರೇಟ್ರಿಗೆ ಗೈಡ್ ಮಾಡಲಿಕ್ಕೆ ಇನ್ಸ್ಟ್ರಕ್ಷನ್ಸ್ ಇರ್ತದೆ ಆ ಬುಕ್ನಲ್ಲಿ. ಆ ಬುಕ್ ಪ್ರಿಂಟ್ ಆಗಬೇಕಾಗ್ತದೆ. ಅದು ಸುಮಾರು 1,70,00,000 ಬುಕ್ಕನ್ನು ಪ್ರಿಂಟ್ ಮಾಡಬೇಕು. ಅವಕ್ಕೆಲ್ಲ ಸಮಯ ತಗೊಳ್ತದೆ. ನಮಗೆ ಗೌರ್ಮೆಂಟ್ ಪ್ರೆಸ್ನವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಅದೆಲ್ಲ ನಡೀತಾ ಇದೆ. ಈ ಆ್ಯಪನ್ನು ಅದರಲ್ಲಿ ಲೋಡ್ ಮಾಡಲಿಕ್ಕೆ ಅದನ್ನು ಫೈನ್ ಟ್ಯೂನಿಂಗ್ ಮಾಡಬೇಕಾಗ್ತದೆ. ಅದನ್ನು ಗವರ್ನೆನ್ಸ್ನವ್ರು ಮಾಡ್ತಾ ಇದ್ದಾರೆ. ಗವರ್ನೆನ್ಸ್ನವರು ಬಹಳ ಅಡ್ವಾನ್ಸ್ ಆಗಿರೋ ಸ್ಟೇಜ್ನಲ್ಲಿದ್ದಾರೆ. ಅವರು ದೇ ಕ್ಯಾನ್ ಜನರೇಟ್ ಎ ಪರ್ಫೆಕ್ಟ್ ಆ್ಯಪ್ ಫಾರ್ ಅವರ್ ಪರ್ಪಸ್. ಅವ್ರು ಮಾಡ್ತಾ ಇದ್ದಾರೆ. ಇವೆಲ್ಲ ಮುಗಿದ ಮೇಲೆ ನಾವು 22ನೇ ತಾರೀಕಿಗೆ ನಮ್ಮ ಸರ್ವೆ ವರ್ಕನ್ನು ಶುರು ಮಾಡ್ತೀವಿ. ಅಕಸ್ಮಾತ್ ನಮ್ಮ ಪ್ರಿಪ್ರೇಷನ್ನು 2 ದಿವಸ ಮುಂಚೆ ಆದರೆ ನಾವು ಈ ಟೀಚರ್ಸ್ಗೆ ಅನುಕೂಲ ಆಗಲಿಕ್ಕೆ, ರಜೆಯಲ್ಲಿ ಹಬ್ಬ ಗಿಬ್ಬ ಆಚರಿಸ್ಲಿಕ್ಕೆ ಅನುಕೂಲ ಆಗೋ ವಿಚಾರದಲ್ಲಿ 2 ದಿವಸ ಮುಂಚೆನೇ ಮಾಡೋ ಅವಕಾಶವೂ ಇದೆ. ಅದು ಸಾಧ್ಯತೆ ಇದ್ದರೆ ಮಾಡ್ತೇವೆ. ಅದು ಆದರೆ 20ನೇ ತಾರೀಕಿಗೆ ಶುರು ಆಗ್ತದೆ. ಯಾಕಂದರೆ ಟೀಚರ್ಸಿಗೆ 19 ಸೆಪ್ಟೆಂಬರು ಕೊನೆ ದಿವಸ ಇದೆ ಅವ್ರ ವರ್ಕಿಂಗ್ ಶೆಡ್ಯೂಲ್ ಪ್ರಕಾರ. ಅದನ್ನು ಲಕ್ಷ್ಯದಲ್ಲಿ ಇಟ್ಕೊಂಡಿದ್ದೀವಿ. ಅದು ಆಗದಿದ್ದರೆ 22ರಿಂದ ನಮ್ಮ ಸರ್ವೆ ವರ್ಕ್ ಮುಗೀತದೆ. 7ರಲ್ಲಿ ಮುಗಿಬೋದು ಅಂತ ಅಂದಾಜಿದೆ. ಈ ಪರಿಯಿಂದ ನಮ್ಮ ವರ್ಕ್ ನಡೀತಾ ಇದೆ. ಬೇರೆ ಏನಾದರೂ ವಿಷಯಗಳಿದ್ದರೆ ನಾವು ಅದನ್ನು ಕ್ಲಾರಿಫೈ ಮಾಡಿ ಹೇಳ್ತಾ ಇದ್ದೀವಿ. ಕೆಲವು ಮಿಸ್ಕನ್ಸೆಪ್ಷನ್ಸ್ ಇದ್ದಾವೆ. ದಟ್ ನಮ್ಮ ಸರ್ವೆ ಈ ಮಧ್ಯದಲ್ಲಿ ಯಾಕೆ ಅರ್ಜೆಂಟ್ನಲ್ಲಿ ಮಾಡ್ತಾ ಇದ್ದಾರೆ ಅಂತ. ನಮ್ಮ ಇದನ್ನು ಐಡೆಂಟಿಫಿಕೇಷನ್ ಮಾಡೋದನ್ನು 2017ರಲ್ಲಿ ಶುರು ಆಗಿರೋದು ಕಾಂತರಾಜ್ ಅವ್ರದ್ದು. ಕಾರಣಾಂತರದಿಂದ ಮುಂದುವರಿದಿದ್ದಕ್ಕೆ ಈ ಪೀರಿಯಡ್ನಲ್ಲಿ ನಾವು ಅವರ ನ್ಯೂನತೆಗಳನ್ನು, ಅವರ ಕೊರತೆಗಳನ್ನು ಅಡ್ರೆಸ್ ಮಾಡ್ತಿದ್ದಕ್ಕೆ ಸರ್ಕಾರಕ್ಕೆ ಆದಷ್ಟು ಬೇಗ ಈ ಸರ್ವೆ ವರ್ಕನ್ನು ಮುಗಿಸ್ಬೇಕಾಗಿದೆ. ಯಾಕಂದರೆ ಸ್ಟ್ಯಾಚ್ಯೂಟ್ನಲ್ಲೇ ಪ್ರತಿ 10 ವರ್ಷಕ್ಕೆ ಒಂದು ಸಾರಿ ರಿವಿಷನ್ ಮಾಡಬೇಕು. ಇದು ರಿವಿಷನ್ ಆಗಿರೋದು ನನ್ನ ಪ್ರಕಾರ 2002ರಲ್ಲಿ ಏನಾದಮೇಲೆ ಯಾವ 10 ವರ್ಷದ ಗ್ಯಾಪ್ನಲ್ಲಿ ರಿವಿಷನ್ ಆಗಿಲ್ಲ ಕಾರಣಾಂತರದಿಂದ. ಅದು ಯಾರು ತಪ್ಪು ಯಾರು ಸರಿ ಅಂತ ನಮಗೆ ಈಗ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಸರ್ಕಾರಕ್ಕೆ ಆದಷ್ಟು ಬೇಗ ಆ ರಿವಿಷನ್ ಮಾಡಬೇಕಾಗಿದ್ದರಿಂದ, ಯಾಕಂದರೆ ಮೇನ್ ಪರ್ಪಸ್ ಅಂತಂದರೆ deserving should have the benefit, undeserving who are continuing to have that benefit should not continue for all time to come ಅಂತ ಮೇನ್ ಧ್ಯೇಯ ಇರೋದು. ಆ ಪರಿಯಿಂದ ನಾವು ನಮ್ಮ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮಧ್ಯದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನವರು ಸೆನ್ಸಸ್ ಜೊತೆಗೆ ತಾವು ಕಾಸ್ಟ್ ಸರ್ವೆನೂ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಅದಕ್ಕೂ ಮತ್ತು ನಮ್ಮ ಫಂಕ್ಷನಿಗೂ ಏನೂ ಸಂಬಂಧ ಇಲ್ಲ. ಅದರಲ್ಲಿ ಪಾಪ್ಯುಲೇಷನ್ ಕೌಂಟ್ ಆಗ್ತದೆ. ಪಾಪ್ಯುಲೇಷನ್ ಕೌಂಟ್ ಮಾಡುವಾಗ ಈ ಜಾತಿ ಗಣತಿನೂ ಮಾಡ್ತಾರೆ. ಬಟ್ ಈ ಸಾಮಾಜಿಕ ನ್ಯೂನತೆ ಇದು ಅವ್ರ ಲೆವೆಲ್ಲು ಅವೆಲ್ಲನೂ ಅಸೆಸ್ ಮಾಡಲಿಕ್ಕೆ ಅದರಲ್ಲಿ ಪ್ರಾವಿಷನ್ ಇದೆ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಅಕಸ್ಮಾತ್ ಪ್ರಾವಿಷನ್ ಇದ್ರೂ ಅದನ್ನು ಮುಂದುವರಿಸಲಿಕ್ಕೆ ಸೆನ್ಸಸ್ ಆ್ಯಕ್ಟನ್ನು ಅಮೆಂಡ್ ಮಾಡಬೇಕಾಗ್ತದೆ. ಯಾಕಂದರೆ ಕಾನೂನು ವಿರುದ್ಧವಾಗಿ ಯಾವ
ಪ್ರೋಸೆಸ್ಸು ಶುರು ಮಾಡಲಿಕ್ಕಾಗಲ್ಲ. ಆ ಸೆನ್ಸಸ್ ಆ್ಯಕ್ಟ್ ಅಮೆಂಡ್ ಮಾಡಿ ಮುಂದುವರಿಸಲಿಕ್ಕೆ ಸ್ವಲ್ಪ ಟೈಮ್ ಆಗ್ಬೋದು. ಅವ್ರು ಮಾಡ್ತಾರೆ ಅಂತ ನಾವು ಮಾಡ್ದೇ ಈಗ ಜನರಿಗೆ ಏನು ಬೆನಿಫಿಟ್ ತಲುಪಬೇಕು ಅದನ್ನು ಡಿಲೇ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ನಾವು ಈ ಸಮಯದಲ್ಲಿ ಈ ಸರ್ವೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಇದೇ ವರ್ಕನ್ನು ಸೆಂಟ್ರಲ್ ಗೌರ್ಮೆಂಟ್ನವರು ಮಾಡ್ಬೋದು ಅಂತ ಎಕ್ಸ್ಪ್ರೆಸ್ ಪ್ರಾವಿಷನ್ ಇದೆ. ಆರ್ಟಿಕಲ್ 340 ದಿ ಪ್ರೆಸಿಡೆಂಟ್ ಕ್ಯಾನ್ ಕಾನ್ಸ್ಟಿಟ್ಯೂಟ್ ಎ ಕಮಿಷನ್ ಟು ಗೋ ಇನ್ ಟು ದಿ difficulties being faced by backward classes and to how to address to advise remedial measures ಅಂತ ಎಕ್ಸ್ಪ್ರೆಸ್ ಪ್ರಾವಿಷನ್ ಇದೆ. ಅದನ್ನೇ ನಾವು ಮಾಡ್ತಾ ಇರೋದು ನಮ್ಮ ಆಯೋಗದಿಂದ. ಆ ಪ್ರಾವಿಷನ್ನು ಎಕ್ಸ್ಪ್ರೆಸ್ಲಿ ಪ್ರೊವೈಡೆಡ್ ಇದ್ರೂ ಸೆಂಟ್ರಲ್ ಗೌರ್ಮೆಂಟ್ನವರು ಯಾವುದೋ ಒಂದು ಕಾರಣಕ್ಕೆ ಅದನ್ನು ಬಿಟ್ಬಿಟ್ಟು ಈಗ ಸೆನ್ಸಸ್ನಲ್ಲಿ ಜೋಡಿಸಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಮಾಡಲಿಕ್ಕೆ ಸಾಧ್ಯತೆ ಇರ್ಬೋದು, ಬಟ್ ಅವರು ಮಾಡ್ತಾ ಇದ್ದಾರೆ ಅಂತ ನಾವು ಡಿಲೇ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಾವು ನಮ್ಮ ಕಾರ್ಯವನ್ನು ಮುಂದುವರಿಸಿದ್ದೀವಿ. ಇದು ನಮ್ಮ ಫಂಕ್ಷನ್, ಒನ್ ಆಫ್ ದಿ ಫಂಕ್ಷನ್ ಅಂಡರ್ ಸೆಕ್ಷನ್ 9. ನಾವು ಅದನ್ನು ಮಾಡಲೇಬೇಕಾಗ್ತದೆ. ನಮ್ಮ ಲೆಜಿಸ್ಲೇಷನವರು ಮ್ಯಾಂಡೇಟ್ ಮಾಡಿದ್ದಾರೆ, ಅದರಿಂದ ನಾವು ಮುಂದುವರಿಸ್ತಾ ಇದ್ದೀವಿ. ತಮ್ಮೆಲ್ಲರ ಸಹಕಾರ ಬೇಕಾಗಿದೆ ನಮ್ಮ ಸರ್ವೆ ಮಾಡಲಿಕ್ಕೆ. ತಾವು ದಯವಿಟ್ಟು ಸಹಕಾರ ಕೊಡಿ. ನಾವು ಈಗಾಗಲೇ ಹೌಸ್ ಲಿಸ್ಟಿಂಗ್ ಮಾಡಿ ತಮ್ಮ ಮನೆಗೆಲ್ಲ ಒಂದು ಸ್ಟಿಕ್ಕರ್ ಅಂಟಿಸಿದ್ದೀವಿ. 2ನೇ ಬಾರಿ ಟೀಚರ್ಸ್ ಬಂದು ಸರ್ವೆ ಮಾಡಿ ಅದೇ ಸ್ಟಿಕ್ಕರ್ ಮೇಲೆ ಇದು ಕಂಪ್ಲೀಟ್ ಆಗಿದೆ ಅಂತ ಬರೀತಾರೆ. ತಮ್ಮ ಮನೆಗೆ ಅಕಸ್ಮಾತ್ ಸ್ಟಿಕ್ಕರ್ ಆಗದಿದ್ದರೆ ನಿಮಗೆ ಒಂದು ಹೆಲ್ಪ್ಲೈನ್ ಪ್ರೊವೈಡ್ ಮಾಡಿದ್ದಾರೆ. ಅದರಿಂದ ನಮಗೆ ರೀಚ್ ಆದರೆ ನಾವು ಎಲ್ಲ ಅನುಕೂಲವನ್ನು ಮಾಡಿ ಎಲ್ಲ ಮನೆಗೂ ಸರ್ವೆ ಆಗಬೇಕು ಅನ್ನೋದು ನಮ್ಮ ಧ್ಯೇಯ. ಅದರ ಪ್ರಕಾರ ತಾವು ನಮಗೆ ಸಹಯೋಗ ಕೊಡಬೇಕು ಅಂತ ನಾನು ಪ್ರಾರ್ಥಿಸ್ತೀನಿ. ಥ್ಯಾಂಕ್ ಯು. ಇದು ನಮ್ಮ ಸಮೀಕ್ಷೆ. ನಾವು ಜವಾಬ್ದಾರಿಯಿಂದ ಪಾಲ್ಗೊಳ್ಳೋಣ.